ಬಂದು ನಾನು ದೆವ್ಗಳ ಕೈ ಸಿಕ್ಕೊಂಡು ಬಂದಿರಂಗಾಗೈತೆ ನಿಮ್ಮ ದೆವ್ ತಿಂದೋಗ್ಲಿ ನನ್ನಳೆ ತಂದು ಸಿಗಿಸ್ಬಿಟ್ಟೆ ನೀನು ಬೆಲೆ ಹೋಗಮ್ಮ ಅವನಿಗೆ ಬೆಲೆ ಆಕಿ ನನ್ನ ಹೆಂಡತಿ ಅದಳ, ಆಕಿನೋ ಮಹಾರಾಣಿ. ಆಕಿ ನಾನ್ ಸತ್ತಾಗ ನನ್ನ ಚೀತೆಯೊಳಗ ಸುಟ್ಟು ನನ್ನ ಕುಟಗ ಜೀವ ಬಿಟ್ಟಳ. ಆಕಿ ನಾನು ಇಬ್ರು ಜವ್ ಆಗಿವಿ. ನಾನು ಪೆಡಿಯಾಗಿದ್ದೆ, ಆಕಿ ಹೊರಗ ಯಾವಾಗ ನನ್ನ ಹೊರ ತೆಗಿತಾರ ಅಂತ ಅಲ್ಲಾಡಕತ್ತಿದ್ಲು. ನೀವು ಬಂದು ತೆಗ್ದಿರಿ. ಇವತ್ತು ನಾನು ನನ್ನ ಹೆಂಡತಿ ಆಜಾದ್ ಹೂವ ಬಂಧನ್ ಮುಕ್ತ ಹೂವ ಹಂ. ಇದ್ಯಾವ್ಲೇ ದೆವ್ವ ಹಿಂದಿ ಮಾತಾಡ್ತೈತಲ್ಲೇ ಇದು ಯಾವ್ದ ಬಹುಶಃ ಮಹಾರಾಷ್ಟ್ರದ ದೆವ್ ಇರ್ಬೇಕಲೇ ಇದು ಯಾರ ತಂದು ಅವನವನ್ ಅಲ್ಲೆಲ್ಲರ ದೆವ್ವಾಗಿ ಮತ್ತೆ ತಮ್ಮ ರಾಜ್ಯದಾಗ ಎಲ್ಲಿ ಏನಾರ ಆಕಸ್ಮಿಕ ದೆವ್ವಾಗಿ ರಾಜ್ಯ ಕಾಡ್ತಾನ ಅಂತೇಳಿ ಕುದುರೆ ಮ್ಯಾಗ ಹೊತ್ಕೊಂಡ್ಬಂದು ಇಲ್ಲೆಲ್ಲ ದೂರ ಹೋಗುದು ಹೋಗಿರ್ಲಿ ಅವ್ರು ಯಾರಿಗೆ ಸಿಗ್ಬೇಕು ಅವ್ರವ್ರು ಅದ ಪಿಟಿಗೆ ಹಾಕಿ ಮುಚ್ಚೆ ಬಿಡ್ತೀವಿ ನೋಡ್ಲಿ ಅವ್ರನ್ನ. ಅಲ್ರಿ ಅವ್ರ ಸತ್ತ ಅವ್ರ ಮೊಮ್ಮಕ್ಕಳು ಸತ್ತ ಅವ್ರ ಮರಿ ಮೊಮ್ಮಕ್ಕಳು ಸತ್ತ ಅವು ಎಸ್ ದೆವ್ವಾಗ್ಯವನ ಹೋಗದವು. ಈಗ ನೀನ್ ಅವ್ರನ್ನ ಹೋಗದ ಮಣ್ಣು ಮಾಡೋದು ಒತ್ತಟೆ ಕೋಲಿ. ಈಗ ನಾವು ಎಲ್ಲಿ ಇವು ದೆವ್ವದ ಕೈಯಾಗ ಮಣ್ಣಾಕಿವನ ಅದನ್ನ ಮೊದಲು ವಿಚಾರ ಮಾಡಿ ನಮ್ಮನ್ನ ತಪ್ಪಿಸ್ಕೊಳಕ್ ವಿಚಾರ ಮಾಡಿ ಪಾರಾಗ ಓಡೋಗಂಬ. ನೀವೆಲ್ಲೂ ಹೋಗಂಗಿಲ್ಲ, ನೀವು ಇಲ್ಲೇ ಇರಬೇಕು. ನೀವು ನಮ್ಮ ಸೇವಕರಾಗಿ ನಮ್ಮ ಸೇವೆ ಮಾಡ್ಕೊಂತ ನನ್ನ ಹೆಂಡತಿ ಸೇವೆ ಮಾಡ್ಕೊಂತ ಇಲ್ಲೇ ಇರಬೇಕು. ಹ ಹ ಹ ಹ ಹ. ನಮ್ ಕತಿ ಮುಗಿತ್ಬಿಡ್ರಿ, ನಮ್ ಕತಿ ಮುಗಿತ್ಬಿಡ್ರಿ. ಅಲ್ಲ ದೆವ್ವ ನಿನಗಾದ್ರ ಮನಿ ಬೇಡ, ಮಕ್ಕಳು ಬೇಡ, ಊಟ ಬೇಡ, ನೀರು ಬೇಡ, ಗಾಳಿ ತಿಂದು ಬದುಕ್ತಿವಿ. ನಮಗ ಮನಿ ಬೇಕು, ಊಟ ಮಾಡಕ್ಕ ದವಸ ಧಾನ್ಯ ಅಡಿಗೆ ಮನಿ ಪನಿ ಹೆಂಡತಿ ಮಕ್ಕಳು ಎಲ್ಲ ಇರ್ಬೇಕಲ್ಲ. ನನಗೂ ನಿಮಗೂ ಹೊಂದಂಗಿಲ್ಲ. ನೀವು ದೆವ್ಗಳು ಗಿಡಕ್ಕೆ ಜೊತಾಡ್ತೀರಿ, ನಮಗೂ ನಿಮಗೂ ಹೊಂದಿಕೆ ಆಗಂಗಿಲ್ಲ. ಅದಕ್ಕೆ ನಿನಗ ಬೇರೆ ಯಾರು ದೆವ್ಗಳು ಸೇವಕರಿದ್ರೆ ಇಟ್ಕೊಂಬಿಡು, ನಾವು ಹೋಗ್ತೀವಿ. ಹೌದೌದು ಕರೆವು ಯಾಕಂದ್ರೆ ನೀವು ಮಹಾರಾಜರಲ್ಲ, ನಿಮ್ ಕೈಯಾಗ ಸೇವೆ ಮಾಡ್ಕೊಂತ ಸತ್ತಿರ್ತಾರಲ್ಲ ಅವ್ರಿಗೆ ನಿಮ್ ಸೇವೆ ಹೆಂಗ್ ಮಾಡ್ಬೇಕಂತ ಗೊತ್ತಿರುತ್ತೆ. ನಮಗೇನೋ ಗೊತ್ತಿಲ್ಲ ಗುರಿ ಇಲ್ಲ. ಅದಕ್ಕೆ ಆ ಏನ್ ದೆವ್ಗಳಾಗಿರಲ್ಲ ನಿಮ್ ಸೇವಕರು ಅವ್ರನ್ನ ಇಟ್ಕೊಂಡ್ಬಿಟ್ರೆ ಅವ್ರೇ ನಿಮ್ ಸೇವೆ ಚೆನ್ನಾಗಿ ಮಾಡ್ತಾರ. ನಮಗೇನೋ ಗೊತ್ತಿಲ್ಲ, ನಮ್ಮನ್ ಕೈ ಬಿಟ್ಬಿಡ್ರಿ ದಯವಿಟ್ಟು ದೆವ್ಗಳೇ, ನಮ್ಮನ್ ಕೈ ಬಿಟ್ಬಿಡ್ರಿ. ನಿಮಗ್ ಮನಿ ಹೌದಿಲ್ಲ, ಮನಿ ಕಟ್ಟಿ ಕೊಡ್ತೀವಿ. ನಿಮಗ ದವಸ ಧಾನ್ಯ ಹೌದಿಲ್ಲ, ದವಸ ಧಾನ್ಯ ಕೊಡ್ತೀವಿ. ವಸ್ತ್ರ ವೈಡೂರ್ಯ ಹೊಲ ಎಲ್ಲ ಕೊಡ್ತೀವಿ. ಹೊಲದಾಗ ಬೆಳಿನೂ ನಾವ ತಕ್ಕೊಡ್ತೀವಿ. ಆರಾಮಿರ್ರಿ. ನಮ್ ಕೇಕೆ ಅಡಿಗೆ ಮಾಡಿ ನಮಗ್ ಕೊಡ್ಬೇಕಷ್ಟ. ಅಲ್ಲ ಜನ ಇಲ್ಲ, ಜಾತ್ರೆ ಇಲ್ಲ, ಮಂದಿಲ್ಲ, ಮನುಷ್ಯರಿಲ್ಲ, ಇಬ್ರ ಗಂಡ ಹೆಂಡತಿ ಅದ್ರ ದೆವ್ಗಳು ಕೈಯಾಗ ಹಂಚ್ಕೊಂಡು ಹೆಂಗಾರ ಮಾಡಿ ಹಾಕ್ಬೇಕು ನಿಮಗ. ನಮ್ಮಿಂದ ಆಗಲ್ಲ ಯಪ್ಪ, ಕೈ ಬಿಡ್ರು, ನಮಗ್ ಕೈ ಬಿಟ್ಬಿಡ್ರಿ ಯಪ್ಪ. ನಿಮಗೊಂದ್ ದೊಡ್ಡ LED TV ತಂದಿಡ್ತೀವಿ, ಸೌಂಡ್ ಬಾಕ್ಸ್ ತಂದಿಡ್ತೀವಿ. ನಿಮಗ್ ಏನ್ ಪಿಕ್ಚರ್ ಬೇಕು ನೋಡ್ಕೊಂತೀರಿ. ಆರಾಮ್ ನಿಮಗ ಬಂಗಾರ ಜಗ್ಗೆಷ್ಟು ತಂದ್ಕೊಡ್ತೀವಿ. ಸೀರೆ ನಿನ್ನೇನ್ ಎಷ್ಟು ಕೇಳ್ತಾ ಸೀರೆ ಅಷ್ಟು ಕಪಾಟಿನ ತುಂಬಾ ಸೀರೆ ತುಂಬ್ತೀವಿ. ನಿಮಗೆ ಎಷ್ಟು ಬೇಕು ಅಷ್ಟು ಅರಿವಿ ತುಂಬಿಡ್ತೀನಿ. ನಿಮಗೆ ಯಾವುದಕ್ಕೂ ಕೊರತೆ ಆಗಂಗಿಲ್ಲ. ನೀವು ರಾಜ ರಾಣಿ ಹಂಗಿರ್ಬೇಕು. ಆದ್ರ ನಮ್ಮ ಸೇವೆ ಮಾಡ್ಕೊಂಡಿರ್ಬೇಕು. ಜನರ ಜಂಜಾಟ ಬೇಡ, ಮಂದಿ ಸುದ್ದಿ ಬೇಡ. ಮಂದಿದೆಲ್ಲ ಇಲ್ಲೇ ಲೈವ್ ಟಿವಿಯಾಗ ನೋಡ್ಕೊಂತೀರಿ. ಹಂಗ ಕನೆಕ್ಷನ್ ಕೊಡ್ತೀನಿ ನಿಮಗ. ನಾನು ಈಗ ಹಳೆ ಕಾಲದಾಗ ಸತ್ತಿರ್ಬೋದು, ಆದ್ರ ವರ್ಷ 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 ದೆವ್ವಾಗಿ ಎಲ್ಲ ನೋಡ್ಕೊಂತ ಬಂದು ನಾನು ಅಪ್ಡೇಟ್ ಆಗಿನಿ. ನಾನು ಈಗಿನ ಕಾಲಕ್ಕೆ ಹೆಂಗಿರ್ಬೇಕು ಹಂಗದೀನಿ. ನೀವೇನು ಚಿಂತೆ ಮಾಡಬೇಡ್ರಿ, ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀನಿ ನಾನು. ಆದ್ರ ನಾವು ಕೇಳ್ದಂಗ ಅಡಿಗೆ ಮಾಡಿ ಹಾಕ್ಬೇಕಷ್ಟ. ನನ್ನ ಗುಲಾಬ ಹೂವಿನ ರಸದೊಳಗೆ ಸ್ನಾನ ಮಾಡಿಸ್ಬೇಕು. ನನ್ನ ಕೇಶ
ಇರ್ತಾವ ಎಂಬಳ ಮುಂದ ಪಾದ ಮುಂದ ಹಿಂದ ಮುಂದ ಕಾಲ ನಮ್ಮವ ಗೊತ್ತಿಲ್ಲನ ಲೇ ಹುಚ್ಚಿದೆಯಾ ಶಾಣೆ ಅದೆಯಲ್ಲೇ ದೆವ್ವಗಳು ರಾತ್ರಿ ಹೊತ್ನಾಗ ಗೆಜ್ಜೆ ಹಾಕೊಂಡು ಬಂದು ಹಾಡಲ್ಲನ್ಲೇ ನಿನಗೆ ಅದು ಗೊತ್ತಿಲ್ಲನ್ಲೇ ಐತಲ್ಲೇ ಹಾಡು ಅದು ಯಾವ್ದದು ಹಾಡು ಯವ್ವ ಈ ಅಂಜಿಕೆಗೆ ಹಾಡು ಸತಿಕ್ಕೂ ನೆನಪು ಬರ್ವಲ್ತು ಯಾವ್ದ್ಲಿ ಅದು ಹಾಡು ಇದರಿ ಅದು ಯಾಕ್ರಿ ಇದು ನಂಗೂ ನೆನಪರ್ವಲ್ತಲ್ರಿ ಇದು ಹಾ ತಂಗಳಿಯಲ್ಲಿ ನಾನು ತೇಲಿ ಬಂದೆ ಅಪ್ಪ ಈ ಮತ್ ನನ್ನ ಬಳಿ ಆಡಸ್ತದಲ್ರಿ ಸುಮ್ನಿರ್ರಿ ದೆವ್ಕ ಮೂಡ್ ಬಂದು ಕುಡಿಯಾಕ ನಿಂತಿತ್ರಿ ಸುಮ್ನಿರ್ರಿ ರಾಜು ರಾಜು ಸ್ವಲ್ಪ ಇಲ್ಲಿ ಕಿಚನ್ ಬಾ ಏನ್ ಮೀನಾ ಏನ್ ಬೇಕು ರಾಜು ಸ್ವಲ್ಪ ಇವತ್ತು ಆಫೀಸಿಗೆ ಲೇಟ್ ಆಗೈತೆ ನಾನು ಅಲ್ಲೇ ಟಿಫಿನ್ ಮಾಡ್ತೀನಿ ಅಂದ್ರೆ ಕ್ಯಾಂಟೀನ್ಯಾಗ ಆಫೀಸ್ ಕ್ಯಾಂಟೀನ್ಯಾಗ ನೀನು ಹೆಂಗೋ ಆಫೀಸ್ ನಿನ್ಗೆ ಇಲ್ಲಲ್ಲ ನೀನು ಏನು ಬೇಕು ನೋಡು ನಿಂಗೆ ಟಿಫಿನ್ ಮಾಡ್ಕೋ ಮಧ್ಯಾಹ್ನ ಅಡುಗೆ ಮಾಡ್ಕೋ ಹಂಗೆ ಸ್ವಲ್ಪ ಪಾತ್ರೆ ಅದ ನೋಡು ಪಾತ್ರೆ ತೆಗ್ಬಿಡು ಆಮೇಲೆ ಕಸ ಹೊಡೆದು ನೆಲ ಒರೆಸು ಸ್ವಲ್ಪ ಬರೋಷ್ಟೊತ್ತಿಗೆ ವಾಷಿಂಗ್ ಮಿಷಿನ್ ಬಟ್ಟೆ ಒಗದು ಹಾಕಿ ಸ್ವಲ್ಪ ಏನಾರ ಸ್ನ್ಯಾಕ್ಸ್ ಮಾಡಿಡು ಇಲ್ಲ ರಾತ್ರಿಗೆ ಅಡುಗೆ ಮಾಡಿಟ್ಬಿಡ್ತೀಯಾ ಒಂದು ಸ್ವಲ್ಪ ಏನ ನಾನು ಮನೇನ ಕೆಲಸ ಮಾಡ್ಬೇಕಾ ನಾನೇನ್ ಹೆಂಗ್ಸನ್ ನಮ್ಮ ಮನ್ಯಾಗ ನಮ್ಮವ್ವ ನಮ್ಮಪ್ಪ ನಮ್ಮ ಮನೆಯಾಗ ಯಾರು ನನಗಿಂತ ಕೆಲಸ ಹೇಳಿಲ್ಲ ನನ್ನ ಗಣಮಗಂತ ಬೆಳೆಸ್ಯಾರ ನನಗೆ ಬಳಿ ತೊಡಿಸಿ ಹೆಣ್ಮಗಂತ ತೊಡಿಸಿಲ್ಲ ನಂದೇನಿದ್ರು ಹೊರ ಕೆಲಸ ಮಾಡೋಂಥದ್ದು ಕಸ ಮುಸುರಿ ಕೆಲಸ ಮಾಡ್ಕೊಂಡು ಇಲ್ಲಿ ನಿನ್ನ ಮಂತಲ್ಲಿ ಬಿದ್ದಿರ್ಬೇಕ ನಾನು ಏನ್ ನೀನು ಮಾತಾಡಕತ್ತಿದ್ದು ನಾನು ಯಾಕೆ ಮಾಡಲಿ ಮಾಡಿಟ್ಟು ಹೋಗು ಏನಿನ್ ಮಾತಿನ ಅರ್ಥ ಅಂದ್ರೆ ನಾವು ಈಗ ಕೆಲಸ ಹೊರಗೆ ಮಾಡ್ತೀವಲ್ಲ ಹಂಗಿದ್ರೆ ನಾವು ಗಂಡಸ ನಾವು ಮಾಡಕತ್ತಿರೋದು ಹೊರ ಕೆಲಸ ಮಾಡ್ತೀವಲ್ಲ ಗಂಡಸ್ತನ ಹಂಗಿದ್ರೆ ಹೇಳಿ ಹಂಗಿದ್ರೆ ಮನ್ಯಾಗೂ ಕೆಲಸ ಮಾಡ್ತೀವಿ ಹೊರಗೂ ಕೆಲಸ ಮಾಡ್ತೀವಿ ಅಂದ್ರೆ ಮನೆ ಬಂದ ತಕ್ಷಣ ಹೆಣ್ಣಿನ ರೂಪ ಹೊರಗೆ ಹೋದ ತಕ್ಷಣ ಗಂಡಿನ ರೂಪ ಆಗ್ತೀವೇನ ನಿನಗೊಂದ ಏನು ಮೀಸಿ ಗಂಡಸ್ತನ ಕೊಟ್ಟಾನ ನಮಗೆಲ್ಲ ಏನಿಲ್ಲ ಹಂಗಿದ್ರೆ ನಮಗೇನು ಆಳಂತಿಕೊಂಡಿ ಹಂಗಿದ್ರೆ ಏನೋ ಕೆಲಸ ಇಲ್ಲ ಮನೆಗೆ ಇರ್ತಿದ್ದಲ್ಲ ಅದಕ್ಕೆ ಒಂಚೂರು ಮನೆಗೆ ಹೆಲ್ಪ್ ಆಗಲಿ ಅಂತ ಹೇಳಿದೆ ಅದನ್ನೇ ಕಷ್ಟ ತಿಳ್ಕೋಬೇಕು ಮನೆಗೆ ಇರೋದಕ್ಕೆ ಇದಿಲ್ಲ ಅಂತ ನಿನಗೇನು ಹೇಳ್ತಿದ್ನೆ ಅವಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ವಿ ಇಬ್ರು ಈಗೇನಾಯ್ತು ಈಗ ಮಾಡಕ್ಕೆ ಹೊಲ್ದಾಗೈತೆನ ನನಗದೆಲ್ಲ ಗೊತ್ತಿಲ್ಲ ನನಗೆ ಮನ್ಯಾಗ ಅಲ್ಲಿ ಹೊರಗೆ ಎಲ್ಲ ಕಟ್ಟಿ ದುಡ್ದಂಗೆ ದುಡಿಯಕ್ಕೆ ಆಗಂಗಿಲ್ಲ ಒಂದು ಹೊರಗೆ ಮಾಡ್ತೀನಿ ಅಷ್ಟೇ ನಿನ್ನೆ ಹೆಂಗೋ ಕೆಲಸ ಇಲ್ಲ ಕೆಲಸ ಸಿಗೋವರೆಗೂ ಮನೆ ಮಾಡು ನಾ ಏನು ಮಾಡಲಿ ನನಗೆ ಎರಡು ಕಡೆ ಬಡದಾಡ್ದು ಆಗಂಗಿಲ್ಲ ನಂಗೆ ನನಗಾಗಲ್ಲ ಮಾಡಿಟ್ಟು ಹೋಗಷ್ಟೇ ನನ್ನ ಜಯಮಾನದಾಗ ನಮ್ಮ ವಂಶದಾಗ ಯಾರು ಹೆಣ್ಮಕ್ಳ ಗತೆ ಅಡಿಗೆ ಮನೆ ಮಾಡಿಲ್ಲ ಮಾಡೋದು ಇಲ್ಲ ನನ್ನ ನಮ್ಮವ್ವ ಗಂಡ್ಸ್ ಅಂತ ಅಷ್ಟು ಇದ್ರಲ್ಲೇ ಬೆಳೆಸಿ ನನ್ನ ರಾಜ ರಾಜ ಅಂತ ಹೆಸರಿಟ್ಟಲ್ಲ ರಾಜನ ಹಂಗ ನನ್ನ ಮೆರೆಸ್ತಾಳ ನಾನೇನೋ ಅಕ್ಕಿವ್ರು ಈಸು ಮಾಡ್ಕೊಂಡೋದಕ್ಕೆ ಮನೆ ಬಿಟ್ಟು ಬರಂಗಾಯ್ತು ಅಷ್ಟೇ ಬಿಟ್ಟರೆ ಇಲ್ಲ ಅಂದಿದ್ರೆ ನಾನೇ ಕೇಳಿ ಬರಕ್ಕೆ ಹೋಗಿದ್ದೆ ನನಗೆ ನಿನ್ನ ಕೊಟ್ಟಾಗ ಯಾಕೆ ಇಷ್ಟು ಬೇಕಾಗಿತ್ತು ನನಗೆ ಬೇಕಿಲ್ಲ ನೀನು ಇಲ್ಲೋಡು ನಿನಗೆ ನನ್ನ ಮ್ಯಾ ಪ್ರೀತಿ ಇತ್ತು ಅಂದ್ರೆ ಮಾಡಿಟ್ಟು ಹೋಗು ಇಲ್ಲ ಅಂದ್ರೆ ನಾ ಮಾಡಂಗಿಲ್ಲ ನಾ ಮಾಡಲ್ಲ ಅಂದ್ರೆ ಮಾಡಲ್ಲ ಹಂಗಿದ್ರೆ ಊಟಕ್ಕೆ ಅದೆಲ್ಲ ಏನು ಮಾಡ್ತಿದ್ದಿ ಹೊರಗೆ ಹೋಗಿ ನಾಷ್ಟ ಮಾಡಿ ಬರ್ತೀನಿ ಮಧ್ಯಾಹ್ನ ಹೊರಗೆ ಹೋಗಿ ಊಟ ಮಾಡಿ ಬರ್ತೀನಿ ರಾತ್ರಿನೂ ಹೊರಗೆ ಹೋಗಿ ಊಟ ಮಾಡಿ ಬರ್ತೀನಿ ತಿಂತೀಯಪ್ಪ ತಿಂತಿದ್ದಿ ಕುಂತು ತಿಂದ್ರು ಕುಡಿಕಿ ಹೊನ್ನ ಸಾಲಂಗಿಲ್ಲ ಅಂತ ನಿನಗೆ ಬೇರೆ ಕೆಲಸ ಇಲ್ಲ ಈಗ ಇದ್ರ ಸ್ಯಾಲ್ರಿ ಏನೋ ಒಂದು ಸ್ವಲ್ಪ ಉಳಿಸ್ಕೊಡೋದು ಅದನ್ನು 3 ತಿಂದು ಖಾಲಿ ಮಾಡ್ತಿದ್ದಿ ನಾನು ದುಡ್ದದನ್ನ ಆಮೇಲೆ ಅದನ್ನು ಖಾಲಿ ಮಾಡಕತ್ತ ಒಂದು ನಮ್ಮ ಜೀವನ ಏನು ಕೆಲಸ ಹುಡುಕಂದ್ರೆ ಮೂಡಿಲ್ಲ ಅಂತಿದ್ದಿ ಕೆಲಸ ಮಾಡೋಕ್ಕೂ ಇಷ್ಟ ಇಲ್ಲ ಅಂತಿದ್ದಿ ಮನೆ ಮಾಡಂದ್ರು ಒಲ್ಲೆ ಅಂತಿದ್ದಿ ಅಂದ್ರೆ ನನಗೊಬ್ಬಕಿಗೆ ನೀನು ಸಾಕ್ಬೇಕಂತ ನನಗೇನು ನಿಂತಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನೀನೇನು ಹೊರಗೆ ಖರ್ಚು ಮಾಡಂಗಿಲ್ಲ ಮನ್ಯಾಗ ಮಾಡು ನನಗೂ ನಿನಗೂ ಇಬ್ಬರಿಗೂ ಮಾಡು ಇಬ್ಬರಿಗೂ ಉಳಿತೈತಿ ಇನ್ಮೇಲೆ ನಾಳಿಂದ ಜಲ್ದಿ ನನಗೂ ಮಾಡಿಬಿಡು ಬಾಕ್ಸ್ ಕಟ್ಕೊಂಡು ಹೋಗ್ತೀನಿ ನಾನು ಹೊರ ತಿನ್ನೋದು ತಪ್ಪೈತಿ ನೀ ಹೆಂಗು ಮನೆಯಾಗ ಇರ್ತೀಯಲ್ಲ ಎರಡು ಕೆಲಸ ಆಗ್ತಾವು ನಿಮ್ಮ ಮನೆ ಮಾಡ್ಕೊ ನಾ ಹೊರಗೆ ನೋಡ್ಕೊಂಡ್ ಬರ್ತೀನಿ ಅಷ್ಟೇ ಏನು ಮತ್ತೆ ಜಾಸ್ತಿ ಮಾತಾಡೋದು ಬೇಡ ವಾಟ್ಸೋದು ಬೇಡ ದೂಸರ ಮಾತು ಬೇಡ ನಾನು ಈಗಾಗಲೇ ಆಫೀಸಿಗೆ ಟೈಮ್ ಆಗೈತಿ ನಾ ಹೋಗ್ತೀನಿ ಅಷ್ಟೇ ಅಲ್ಲ ಈಕಿ ನನ್ನೇನು ಬರ್ಬರ್ತ ಮನ್ಯಾಗ ಅಡುಗೆ ಮಾಡೋ ಕೆಲಸದತ್ತನ್ನು ಮಾಡಕತ್ತಲ್ಲ ನನ್ನ ಹೆಂಡತಿ ನನಗಿದ್ದಲ್ಲೇ ತಂದು ಕೊಡ್ತಿದ್ಲು ನಾನು ಕಾಲಿಲಿ ತೋರಿಸಿದ್ದನ್ನು ತಲೆ ಮೇಲೆ ಹೊತ್ಕೊಂಡು ಅಷ್ಟು ನನ್ನ ಕೆಲಸ ಮಾಡಿ ಪ್ರೀತಿ ಮಾಡ್ತಿದ್ಲು ನಮ್ಮವ್ವ ನಮ್ಮ ಮನ್ಯಾಗ ಅಷ್ಟು ನನಗೆ ಗೌರವ ಕೊಡ್ತಿದ್ರು ನಮ್ಮವ್ವಂತೂ ರಾಜು ರಾಜು ಅಂತ ಅಷ್ಟು ನನಗೆ ರಾಜನಾಗ ಮೆರೆಸ್ತಿದ್ಲು ನನ್ನ ಹೆಂಡತಿನೂ ಅಷ್ಟೇ ನಾನು ಬರೋದಕ್ಕಾಯ್ತಿದ್ಲು ನನ್ನ ಬಗ್ಲಾಗಂದು ಚೀಲ ಇಸ್ಕೊಂಡು ನಂದು ಬೂಟ್ ಬಿಚ್ಚಿ ನಾನು ಮಕ ತೊಗೊಂಬರೋಷ್ಟೊತ್ತಿಗೆ ನಂಗೆ ಟವಲ್ ಹಿಡ್ಕೊಂಡು ನಿಂತಿರ್ತಿದ್ಲು ನನಗೆ ಚಹಾ ಕಾಫಿ ಜ್ಯೂಸ್ ಅಂದ್ರೆ ಜ್ಯೂಸು ಊಟಕ್ಕೆ ಏನು ನನಗೆ ಹಿಂಗೆ ಹಿಡ್ಕೊಂಡು ನಿಂತಿರ್ತಿದ್ಲು ಕರೆ ನಮ್ಮವ್ವ ಹೇಳಿದ್ದು ಕರೆ ಬಂಗಾರದಂಥ ಹುಡುಗಿಕಿ ಕಿವಿ ಒಂದು ಬಿಟ್ರೆ ಎಲ್ಲ ಚಲೋ ಇತ್ತು ನಾನು ತಪ್ಪು ಮಾಡಿದ್ನೇನೋ ಅಂತ ಈಗ ಅನ್ಸಕತ್ತೈತಿ ಒಳ್ಳೆಯವ್ರನ್ನ ಕಳ್ಕೊಂಡ್ರೆ ಮತ್ತೆ ಇಂಥವ್ರ ಸಿಗೋದು ಮತ್ತೆ